ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ರಣ ಬಿಸಿಲಿರ್ತದೆ ಅಂತ ಅಂದ್ಕೊಳ್ರಿ. ಇದ್ದಕ್ಕಿದ್ದ ಹಾಗೆ ಒಂದು ದಿವಸ ತಂಗಾಳಿ ಬೀಸಲಿಕ್ಕೆ ಶುರುವಾಗುತ್ತೆ. ತದನಂತರ ಸಣ್ಣಗೆ ತುಂತುರು ಹನಿ ಶುರುವಾಗ್ತದೆ. ಆಮೇಲೆ ಧೋ ಅಂತ ಮಳೆ ಬರ್ತದೆ. ನಮ್ಮ ಮನಸ್ಥಿತಿ ಆವಾಗ ಎಷ್ಟು ಉಲ್ಲಾಸಮಯವಾಗಿರ್ತದೆ. ಅಂಥ ಸ್ಥಿತಿ ಈಗ ಭಾರತ ದೇಶದ 2 ರಾಜ್ಯಗಳಲ್ಲಿ ಬರ್ತಾ ಇದೆ. ಇಬ್ಬರ ಬಗ್ಗೆ ಮಾತಾಡ್ತೇನೆ ಇವತ್ತು, ಒಬ್ಬರ ಬಗ್ಗೆ ಅಲ್ಲ. ಒಂದು ನಮ್ಮ ಮಹಾರಾಜ್ಯ ಬಗ್ಗೆ ಮಾತಾಡ್ತೀನಿ. ಯೋಗಿ ಆದಿತ್ಯನಾಥ್ ಅವರು ನಿನ್ನೆ ಮತ್ತೊಂದು ಸಲ ಭಾಳ ದೊಡ್ಡ ಮಟ್ಟದ ಗರ್ಜನೆಯನ್ನು ಹಾಕಿದ್ದಾರೆ. ಏಕೆಂದರೆ ಬರೋ ಮೇ 27ನೇ ತಾರೀಕು ಬಕ್ರೀದ್ ಹಬ್ಬ. ಬಕ್ರೀದ್ ಹಬ್ಬ ಅಂದರೆ ಬಕ್ರಿಯನ್ನು ಕತ್ತರಿಸ್ಬೇಕಾಗುತ್ತೆ. ಆಡು, ಹೋತ, ಕುರಿ ಅದನ್ನು ಕತ್ತರಿಸೋದೇ ಆ ಹಬ್ಬದ ಮೂಲ ಉದ್ದೇಶ. USP ಆಫ್ ದಿ ಫೆಸ್ಟಿವಲ್ ಈದ್. ಅದರ ಕುರಿತಾಗಿ ಮತ್ತೊಂದು ಸಲ ಅವರು ಗುಡ್ರ ಹಾಕಿದ್ದಾರೆ, ಗರ್ಜಿಸಿದ್ದಾರೆ, ಮತ್ತು ವಾರ್ನಿಂಗ್ ಕೊಟ್ಟಿದ್ದಾರೆ. ಮಾಡಬೇಕಾದ ಬಂದೋಬಸ್ತಿ ಮಾಡ್ತಾಯಿದ್ದಾರೆ. ಅದನ್ನು ಹೇಳ್ತೀನಿ. ಅದ್ರ ಜೊತೆ ನಮ್ಮ ಇನ್ನೊಬ್ಬ ಗಮ್ಚ ಹಾಕ್ಸ್ಕೊಂಡಿದ್ದಾರಲ್ಲ ಯೋಗಿ ಆದಿತ್ಯನಾಥ್ ಅವರಿಂದ, ಈ ಕೊರಳಲ್ಲಿ ಹಾಕ್ಕೊಳ್ಳೋದು ಗಮ್ಚ ಅಂತ ಕರೀತಾರೆ. ಈ ಶಾಲ್ ಹಾಕ್ಕೋತಾರಲ್ಲ ಒಂದು ಥರದ್ದು, ಅದಕ್ಕೆ ಗಮ್ಚ ಅಂತ ಕರೀತಾರೆ. ಅವತ್ತು ಯೋಗಿ ಆದಿತ್ಯನಾಥ್ ಪ್ರಮಾಣ ವಚನ ಸ್ವೀಕಾರ ಮಾಡ್ಕೊಂಡು ಸುವೇಂದು ಅಧಿಕಾರಿಗೆ ಗಮ್ಚ ಹಾಕಿದ್ರು. ಆ ಗಮ್ಚ ಹಾಕ್ಸ್ಕೊಂಡವ್ರು ಏನು ಮಾಡ್ತಾ ಇದ್ದಾರೆ ಅದನ್ನು ನಿಮಗೆ ಹೇಳಲೇಬೇಕು. ಭಾಳ ನೋಡಿ, ಪಶ್ಚಿಮ ಬಂಗಾಳದ ಬಗ್ಗೆ ತಿರ್ಗಾ ಮುರ್ಗಾ ಮಾತಾಡ್ತಾ ಇದ್ದೀರಿ ಅಂತ ದಯವಿಟ್ಟು ಅನ್ಕೋಬೇಡ್ರಿ. ಯಾಕಂದರೆ ಪ್ರತಿ ದಿವಸ ಒಂದಿಲ್ಲೊಂದು ವಿಶೇಷವಾದ ಬೆಳವಣಿಗೆ ಆಗ್ತಾ ಇದ್ದಾವೆ. ಪ್ರತಿ ದಿವಸ ಒಂದಿಲ್ಲೊಂದು ನೀವು ನಿರೀಕ್ಷೆ ಮಾಡಲಾರದ ರೀತಿಯ ತೀರ್ಮಾನಗಳನ್ನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ತಗೋತಾ ಇದ್ದಾರೆ. ಈ ಐಫೋನ್ನಲ್ಲಿ 2-3 ಥರ ಐಫೋನ್ ಇರ್ತಾವೆ. ಈಗ ಒಂದು 17 ಐಫೋನ್ ಅಂತ ಬಿಟ್ಟಾರ ಅಂದ್ಕೊಡ್ರಿ. ಐಫೋನ್ 17, ಐಫೋನ್ 17 ಪ್ಲಸ್ ಅಂತಾರೆ. ಆಮೇಲೆ ಐಫೋನ್ 17 ಪ್ರೋ ಪ್ಲಸ್ಸು, ಪ್ರೋ ಅಂತ ಒಂದು ಮಾಡೆಲ್ ಇರ್ತಾರೆ. ಅಂದರೆ ಒಂದಕ್ಕಿಂತ ಒಂದು ಉತ್ತಮ ಅಂತ. ಯೋಗಿ ಆದಿತ್ಯನಾಥ್ ಸರ್ವೋತ್ಕೃಷ್ಟ, ಅದ್ರ ಬಗ್ಗೆ 2 ಮಾತೇ ಇಲ್ಲ. ನಾನು ಪ್ರೋ ಆಗಬೇಕು, ಪ್ಲಸ್ ಆಗಬೇಕು, ಪ್ರೋ ಪ್ಲಸ್ ಆಗಬೇಕು ಅನ್ನುವಂಥ ಈ ಸುವೇಂದು ಅಧಿಕಾರಿ ಅವರ ತಹತಹಿಕೆ ಇದೆಯಲ್ಲ, ಅವ್ರ ಕೆಲಸದಲ್ಲಿ ಕಾಣಿಸ್ತಾ ಇದೆ. ಮತ್ತು ಅದು ಅನಿವಾರ್ಯ ಕೂಡ ಆಗಿದೆ. ಒಂದು ಮಾತಿದೆ ನಮ್ಮ ಹಿಂದೂ ಧರ್ಮದಲ್ಲಿ, ಏನಂದರೆ ಯಾವಾಗ ಭಾರತಕ್ಕೆ ನಾವು ದೇವಭೂಮಿ ಅಂತ ಕರಿತೀವಿ, ಈ ದೇವಭೂಮಿನಲ್ಲಿ ಯಾವಾಗ ದೌರ್ಜನ್ಯ ಜಾಸ್ತಿ ಆಗಿಬಿಡುತ್ತೋ, ಯಾವಾಗ ದುಷ್ಟರ ಹಾವಳಿ ಜಾಸ್ತಿ ಆಗುತ್ತೋ, ಆವಾಗ ದೇವರು ಮನುಷ್ಯನ ರೂಪದಲ್ಲಿ ಬಂದು ದುಷ್ಟರ ನಿಗ್ರಹವನ್ನು ಮಾಡ್ತಾನೆ ಅಂತ ನಂಬಿಕೊಂಡು ಬಂದಂಥವ್ರು ನಾವು. ಈಗ ನಡೀತಾ ಇರೋ ವಿದ್ಯಮಾನಗಳನ್ನು ನೋಡಿದರೆ ನನಗೆ ಹಾಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಿನ್ನೆ ಒಂದು 3-4 ಪ್ರಮುಖ ಬೆಳವಣಿಗೆಗಳಾಗಿದ್ದಾವೆ ಪಶ್ಚಿಮ ಬಂಗಾಳದಲ್ಲಿ. ಮೊದಲು ಅದ್ರ ಬಗ್ಗೆ ಹೇಳ್ಬಿಡ್ತೇನೆ. ಸಣ್ಣ ವಿಷಯಗಳನ್ನು ಗಮನಿಸಿ ನೀವು. ಈ ರಸ್ತೆ ವಿಭಜಕಗಳಿಲ್ಲ ಪಶ್ಚಿಮ ಬಂಗಾಳದಲ್ಲಿ. ಆ ರಸ್ತೆ ವಿಭಜಕಗಳ ಬಣ್ಣ ಎಲ್ಲ ಕಡೆ ಹೆಂಗಿರ್ತದೆ ಸ್ವಾಮಿ? ಯೆಲ್ಲೋ ಕಲರ್ ಹಾಕಿರ್ತಾರೆ. ಯಾಕಂದರೆ ಕಣ್ಣಿಗೆ ಸ್ಟ್ರೈಕಿಂಗ್ ಕಲರ್ ಅದಂತ, ಅಂದರೆ ಬೇಗ ನಮ್ಮ ಕಣ್ಣಿಗೆ ಬೀಳುವಂಥ ಬಣ್ಣ ಕಾಣಿಸ್ಬೇಕದು. ಅದ್ರ ಉದ್ದೇಶ ಅದೇ. ಬಿಳಿ ಮತ್ತು ಹಳದಿ ಬಣ್ಣವನ್ನು ಯಾವಾಗಲೂ ರಸ್ತೆ ವಿಭಜಕಗಳಿಗೆ ಬಳಸ್ತಾರೆ. ಮಮತಾ ಬೇಗಮ್ಗೆ ನೀಲಿ ಬಣ್ಣ ಭಾಳ ಇಷ್ಟ. ಬಿಳಿ ಮತ್ತು ನೀಲಿ ಭಾಳ ಇಷ್ಟ ಅವರಿಗೆ. ನೀವು ನಂಬಂಗಿಲ್ಲ, ಇಡೀ ಪಶ್ಚಿಮ ಬಂಗಾಳದಲ್ಲಿರುವಂಥ ಎಲ್ಲ ರಸ್ತೆ ವಿಭಜಕಗಳು ಬಿಳಿ ಮತ್ತು ನೀಲಿ ಬಣ್ಣದಲ್ಲಿ ಇದ್ದವು. ನಾನು ಸ್ವತಃ ನೋಡಿ ಬಂದಂಥ ಮನುಷ್ಯ. ಮೊದಲ ಅತಿ ಸಣ್ಣ ಕೆಲಸ ಈ ಎಲ್ಲ ನೀಲಿ ಬಣ್ಣ ತೆಗೆದು ಮತ್ತೆ ಎಲ್ಲ ಕಡೆ ಹೆಂಗಿರ್ತದೆ ಟ್ರಾಫಿಕ್ ರೂಲ್ ಪ್ರಕಾರ ಹಾಗೆ ಬಿಳಿ, ಹಳದಿ, ಕಪ್ಪು ಅದೇ ಬಣ್ಣಗಳನ್ನು ಬಳಸಬೇಕು ಅಂತ ಸುವೇಂದು ಅಧಿಕಾರಿ ಆರ್ಡರ್ ಮಾಡಿದ್ದಾರೆ. ವಿಶೇಷ ಅನ್ನಿಸ್ತೇ ಇರ್ಬೋದು, ಆದರೆ ಸಣ್ಣ ಈ ಕದಲಿಕೆ ಕೂಡ ಒಂದು ದೊಡ್ಡ ಬದಲಾವಣೆಗೆ ನಾಂದಿ ಆಗತ್ತೆ ಅನ್ನೋದಕ್ಕೆ ಹೇಳ್ತೀನಿ. 2ನೇದಾಗಿ, ನೆಟ್ವರ್ಕ್ ಚೆನ್ನಾಗಿ ಬರಲಾರ್ದ ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಮೇಂಟೈನ್ ಮಾಡಿದರು ಅಭಿಷೇಕ್ ಬ್ಯಾನರ್ಜಿ ಮತ್ತು ಮಮತಾ ಬೇಗಮ್. ನಿಮ್ಮದು 5G ಸರಿಯಾಗಿ ವರ್ಕ್ ಆಗಂಗಿಲ್ಲ, ಅಲ್ಲಿ ನೆಟ್ವರ್ಕ್ ಬರೋಂಗಿಲ್ಲ, ಫೋನ್ಪೇ, ಗೂಗಲ್ ಪೇ ವರ್ಕ್ ಆಗಂಗಿಲ್ಲ. ಉದ್ದೇಶ ಏನು ಅಂತಂದರೆ, ಈ ಟ್ರಾನ್ಸಾಕ್ಷನ್ ಇರ್ತದಲ್ಲ, ಆ ಟ್ರಾನ್ಸಾಕ್ಷನ್ ದಾಖಲಾಗಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಕರೆನ್ಸಿಯ ಮೂಲಕವೇ ವ್ಯವಹಾರ ನಡಿಬೇಕು, ಕಾಳಸಂತೆ ನಡೀತಾ ಇರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ನೆಟ್ವರ್ಕ್ ಸರಿಯಾಗಿ ಇರಲಾರದ ಹಾಗೆ ನೋಡ್ಕೋತಾ ಇರುತ್ತೆ. ಈಗ ಮಾಡಿದ ಮೊದಲ ಕೆಲಸ ಏನು ಅಂದರೆ, ನೆಟ್ವರ್ಕ್ ಮೊದಲು ಎಷ್ಟು Mbps ಅಲ್ಲಿ ವೇಗವಾಗಿತ್ತೋ ಅದಕ್ಕಿಂತ ವರ್ಧನೆ ಆಗಬೇಕು, ಆ ರೀತಿಯ ವ್ಯವಸ್ಥೆಯನ್ನು ಸುವೇಂದು ಅಧಿಕಾರಿ ಮಾಡಿದ್ದಾರೆ. ನಾನು ಹೇಳಿದ್ನಲ್ಲ, ಸಣ್ಣ ಕೆಲಸ, ಬಟ್ ಭಾಳ ದೊಡ್ಡ ಮಟ್ಟದ ರೂಪಾಂತರ ಅದರಿಂದ ಆಗತ್ತೆ. ಒಂದು ಹೇಳಿಕೆಯನ್ನು ಕೊಟ್ಟರು ಸುವೇಂದು ಅಧಿಕಾರಿ. ನಿನ್ನೆ ಟ್ವಿಟರ್ ಹ್ಯಾಂಡಲ್ ನೋಡಿದರೆ ಗೊತ್ತಾಗುತ್ತೆ, ಮಾಧ್ಯಮದಲ್ಲೂ ಇದೆ. ರಸ್ತೆಯಲ್ಲಿ ಪೊಲೀಸರು ಮತಾಂಧರಿಂದ ಹೊಡೆತ ತಿರ್ಸ್ಕೊಂಡು ಓಡಾಡುವಾಗ
ನಮ್ಮ ಗೃಹ ಸಚಿವರು ಎ ಸಿ ಕೊಠಡಿಯಲ್ಲಿ ಇರಬಾರ್ದು, ಅವರು ಬೀದಿಗೆ ಬರಬೇಕು. ಎಂಥ ಮಾತು ನೋಡಿ. ನಂದು ಈ ಹಿಂಸಾಚಾರಕ್ಕೆ ಝೀರೋ ಟಾಲರೆನ್ಸ್ ಅಂತ ಹೇಳಿದರು. ಆ ಸ್ಟೇಟ್ಮೆಂಟ್ ಇಲ್ಲಿ ಹಾಕ್ತೇನೆ ನಾನು. ಎ ಸಿ ರೂಮಲ್ಲಿ ಗೃಹ ಸಚಿವ ಕೂತ್ಕೊಂಡು ಆದೇಶ ಮಾಡೋದಲ್ಲ, ಬೀದಿಗಿಳಿದು ಕೆಲಸ ಮಾಡಬೇಕು. ಈಗ ಈ ಸುವೇಂದು ಅಧಿಕಾರಿ ಬಗ್ಗೆ ದೊಡ್ಡ ಆರೋಪ ಇರೋದೇನೆಂದರೆ, ಈತ ಬೀದಿಗಿಳಿದು ಓಡಾಡ್ತಾ ಇದ್ದಾರೆ. ಕಂಡಲ್ಲಿ ಇದೇ ತಾನೇ ಅಧಿಕಾರ ಸಿಕ್ಕಿದೆ ಅಂತ ತಾವು ತಮ್ಮ ಶಿಷ್ಟಾಚಾರವನ್ನು ಬಿಟ್ಟು ಬೀದಿಯಲ್ಲೇ ಜನರ ಜೊತೆ ಓಡಾಡ್ತಾ ಕೆಲಸ ಮಾಡ್ತಾ ಇದ್ದಾರೆ. ಇದು ಗೂಂಡಾ ಪ್ರವೃತ್ತಿ ಅಂತ ಎಡಚರರು TMC ಅವರು ಮಾತಾಡ್ತಾ ಇದ್ದಾರೆ. ಅಲ್ಲಿ ಬೇಕಾಗಿದ್ದೇ ಸ್ಟ್ರೀಟ್ ಫೈಟರ್ ಬೇಕು ಅಂತ ಜನ ಮತ ಹಾಕಿದ್ದಾರೆ. ಮತ್ತು ಸ್ಟ್ರೀಟ್ ಫೈಟರ್ ಆಗಲಾರದೆ ಹೋಗಿ ಅವನು ಎ ಸಿ ಕ್ಯಾಬಿನಲ್ಲಿ ಕುತ್ಕೊಂಡ್ಬಿಟ್ರೆ ನಾವು ಮತ ಹಾಕಿದ ಲಾಭ ಏನು? ಅದರ ಜೊತೆ ಭಾಳ ಮುಖ್ಯವಾದಂಥ ಕೆಲಸ ಮಾಡಿದ್ದವರು ದಮಯಂತಿ ಸೇನ್ ಅಂತ ಒಬ್ಬ IPS ಆಫೀಸರು, ವೆಸ್ಟ್ ಬೆಂಗಾಲ್ ಕೇಡರು, 1996 ಬ್ಯಾಚ್. ಅತ್ಯಂತ ದಕ್ಷವಾದಂಥ ಆಫೀಸರಿಗೆ, ಅತ್ಯಂತ ಕಠೋರವಾದ ಆಫೀಸರು. ಕೆಲಸ ಅಂದರೆ ಹಾಗೆ ಸಿಂಹಿಣಿಯ ರೂಪದಲ್ಲಿ ಮರ್ದನ ಮಾಡುವಂಥ ಹೆಣ್ಮಗಳು. ಯಾವಾಗ ಈಕೆ ಭಾಳ ಸತ್ಯವಂತೆ ದಕ್ಷವಾಗಿದ್ದಾಳೆ ಅಂದರೆ TMCಗೆ ಆಗಿ ಬರಂಗಿಲ್ಲ. ಇವ್ರನ್ನ ಮೂಲೆಗುಂಪು ಮಾಡಿದರು ಮಮತಾ ಬೇಗಮ್ ಅವರು. ಈಗ ಈಕೆಗೆ 2012ರಿಂದ ಮೂಲೆಗುಂಪಿಕೆ. ಈಗ ನಿನ್ನೆ ಆರ್ಡ್ರ್ ಮಾಡಿ ಈಕೆಗೆ ಇಡೀ ಒಂದು ಹೊಸ ಇದನ್ನು ಮಾಡಿದ್ದಾರೆ. ನಾವು ಲಾಸ್ಟ್ ಟೈಮ್ ಯಾವಾಗಲೂ ನಾವು ಒಂದು ದೊಡ್ಡ ಮಾತು ಯಾವಾಗಲೂ ಹೇಳ್ತಾ ಇದ್ವಿ ಏನಂದರೆ, 2021 ಚುನಾವಣೆಯಾದ ಸಂದರ್ಭದಲ್ಲಿ ಹಿಂದೂಗಳ ಮೇಲೆ ಇನ್ನಿಲ್ಲದ ಹಾಗೆ ಅತ್ಯಾಚಾರ ಮಾಡಲಾಯಿತು. ಆವಾಗ ಸರ್ಕಾರ BJP ಸಹಾಯಕ್ಕೆ ಬರಲಿಲ್ಲ. ಜನ ವಲಸೆ ಹೋಗ್ಬಿಟ್ರು. ಜಾರ್ಖಂಡ್ಗೆ, ಬಿಹಾರ್ಗೆ, ಕಂಡ ಕಡೆ ಉತ್ತರ ಪ್ರದೇಶಕ್ಕೆ ವಲಸೆ ಹೋಗ್ಬಿಟ್ರು. ಸರ್ಕಾರ ಆ್ಯಕ್ಚುಲಿ ಒಂದು ಪಕ್ಷ ತನ್ನ ಚುನಾವಣೆಗೆ ಸೆಣಸಿದ ಸಂದರ್ಭದಲ್ಲಿ ತನಗೆ ಯಾರು ಮತ ಹಾಕ್ತಾರ ಅವ್ರು ಕಾಪಾಡಬೇಕಾದ ಹೊಣೆಗಾರಿಕೆ ಅವ್ರದ್ದೇ. ಕೇಂದ್ರದಲ್ಲಿ ಅವ್ರದ್ದೇ ಸರ್ಕಾರ ಇದೆ. ಏನು ಮಾಡ್ತಾ ಇದೆ? ಒಬ್ಬ ಜಗದೀಪ್ ಧನ್ಕಡು ರಾಜ್ಯಪಾಲರು ಇಡೀ ಊರೆಲ್ಲ ಓಡಾಡಿ, ಕಲ್ಕತ್ತಾ, ಮುರ್ಷಿದಾಬಾದು, ಮಾಲ್ಡಾ ಓಡಾಡಿ ರಿಪೋರ್ಟ್ ತಯಾರು ಮಾಡಿ ರಾಷ್ಟ್ರಪತಿ ಕಳಿಸ್ತಾರೆ. ರಾಷ್ಟ್ರಪತಿ ಕೆಳಗಿಟ್ಕೊಂಡು ಸುಮ್ಮ ಕೂತರು, ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ. ಈಗ ಸುವೇಂದು ಅಧಿಕಾರಿ 2021ರಿಂದ ಯಾವ್ಯಾವ ಹಿಂಸಾಚಾರ ಆಗಿದಾವೋ, ಏನು ಅನ್ಯಾಯಗಳಾಗಿದ್ದಾವೆ, ಏನು ದಬ್ಬಾಳಿಕೆ ಆಗಿದ್ದಾವೆ, ಏನು ದೌರ್ಜನ್ಯಗಳಾಗಿದ್ದಾವೆ, ಏನು ಕಾನೂನು ಮೀರಿದಂಥ ಕಾನೂನು ಬಾಹಿರ ಚಟುವಟಿಕೆ ಆಗಿದ್ದಾವೋ ಅದೆಲ್ಲದರ ಕುರಿತು ತನಿಖೆಯನ್ನು ಮಾಡಿಸ್ತಾ ಇದ್ದಾರೆ. ತನಿಖೆ ಮಾಡಿಸಿ ಡೆವಲಪ್ಮೆಂಟ್ ಕೇಳಬೇಕು ನೀವು. 2021ರಲ್ಲಿ ನಡೆದಂಥ 181 FIRಗಳನ್ನು ರಿಜಿಸ್ಟರ್ ಮಾಡಲಾಗಿದೆ. ಅಂದರೆ ಮೊನ್ನೆ ಚುನಾವಣೆಯ ನಂತರ ಆದಂಥ ಹಿಂಸಾಚಾರ ಮಾತ್ರ ಲೆಕ್ಕಕ್ಕಲ್ಲ, ಅಥವಾ ಚುನಾವಣೆಗಿಂತ ಮುಂಚೆ ಏನು ಈಗ ಒಂದು 5-6 ತಿಂಗಳಲ್ಲಿ ಏನು ಗಲಾಟೆ ಆಗಿದೆ ಅದು ಮಾತ್ರ ತನಿಖೆ ಅಲ್ಲ. 5 ವರ್ಷದಿಂದ ನಡೆದಂಥ ದೌರ್ಜನ್ಯಕ್ಕೆ ಈಗ ಸರಿಯಾದಂಥ ಏಟು ಬೀಳುವ ಎಲ್ಲ ತಯಾರಿಯನ್ನು ಮಾಡಲಾಗಿದೆ. ಅದರ ಫಲಶ್ರುತಿ ಏನಾಯಿತು? ಇಬ್ಬರಿದ್ದಾರೆ. ಒಬ್ಬ ಮ್ಯಾಮೋನ್ ಶೇಖ್ ಅಂತ, ಇನ್ನೊಬ್ಬ ಅಲೇಫ್ ಶೇಖ್ ಅಂತ. ಇವರು ಬಾಹುಬಲಿಗಳು, ಅಂದರೆ ಗೂಂಡಾಗಳಿವರು. ಅಲ್ಲಿ ಬಾಹುಬಲಿ ಅಂತ ಕರ್ತಾರೆ. ನಿಮಗೂ ಅಭ್ಯಾಸ ಆಗಲಿ ಅಂತ ಶಬ್ದ ಹೇಳ್ತಾ ಇದ್ದಾರೆ. ನಾಳೆ ನಾ ಮಾತು ಹೇಳಿದಾಗ ಬಾಹುಬಲಿ ಅಂದರೆ ಏನು ಅಂತ ಕೇಳಬಾರ್ದು. ಆಮೇಲೆ ನಮ್ಮ ಶ್ರವಣ ಬಳಗದ ಬಾಹುಬಲಿಗೆ ದಯವಿಟ್ಟು ಹೋಲಿಸಬೇಡಿ. ಬಾಹುದಲ್ಲಿ ಬಲ ಇರೋನು ಮತ್ತು ದಾದಾಗಿರಿ ಮಾಡುವನು ಅಂತ ಅರ್ಥದಲ್ಲಿ ತಗೊಳ್ಳಿ. ಶಬ್ದಕ್ಕೆ ಬೇರೆ ಬೇರೆ ಆಯಾಮಗಳಲ್ಲಿ ನೋಡಬೇಕು ನಾವು, ಒಂದಕ್ಕೆ ನೇರವಾಗಿ ಟಾರ್ಗೆಟ್ ಮಾಡಬಾರ್ದು. ಅದರ ಶಬ್ದದ ಸೌಂದರ್ಯ ಹೊರಟೋಗುತ್ತೆ. ಶಬ್ದಕ್ಕೆ ಬೇರೆ ಬೇರೆ ರೀತಿಯಾದಂಥ ಬ್ಯೂಟಿ ಇರ್ತದೆ, ಸೌಂದರ್ಯ ಇರ್ತದೆ. ಅದನ್ನು ಹಂಗೆ ಬಳಸ್ತಾ ಹೋಗ್ಬೇಕು. ಆವಾಗ ಭಾಷೆ ಬೆಳೀತಾ ಹೋಗ್ತದೆ, ಫಲವತ್ತತೆ ಬರ್ತದೆ ಭಾಷೆಗೆ. ಇವರಿಬ್ಬರು ಬಾಹುಬಲಿಗಳಿದ್ರು, ಮ್ಯಾಮೋನ್ ಶೇಖ್ ಮತ್ತು ಅಲೇಫ್ ಶೇಖ್ ಅಂತ. ಈ ಮ್ಯಾಮೋನ್ ಶೇಖ್, ಅಲೇಫ್ ಶೇಖ್ ಏನು ಮಾಡಿದ್ರು ಅಂದರೆ 2021ರಲ್ಲಿ ಭಾರಿ ಗಲಾಟೆ ಆಯ್ತಲ್ಲ. ಆವಾಗ ಯಾರ್ಯಾರು ಓಡಿ ಹೋಗಿದ್ರಲ್ಲ, ಇವರು ಮೊದಲು ಬೆಂಕಿ ಹಚ್ಚಿದ್ರು, ಎಲ್ಲರ ಮನೆಗೆ ಬೆಂಕಿ ಹಚ್ಚಿದ್ರು, ಮನೆ ಲೂಟಿ ಮಾಡಿದರು. ಆಮೇಲೆ ಯಾರು ಇರಲಾರ್ದಂಗೆ ಹೊಡೆದು ಬಡ್ದು ಓಡಿಸಿದ್ರು, ಅತ್ಯಾಚಾರ ಮಾಡಿದರು. ಅದಾದ ಮೇಲೆ ಅವರೆಲ್ಲ ಶಾಂತ ಆದಮೇಲೆ ವಾಪಸ್ ಅವ್ರವ್ರ ಊರಿಗೆ ಬರಬೇಕು ಅಂತ ಪಶ್ಚಿಮ ಬಂಗಾಳಕ್ಕೆ ವಾಪಸ್ ಬರ್ಲಿಕ್ಕೆ ಶುರು ಮಾಡಿ ಬಂದ್ಕೊಳ್ಳಿ. ಇವರಿದ್ದು ಅವರಿಂದ ನೀವು ನಿಮ್ಮ ಮನೆಗೆ ವಾಪಸ್ ಬರ್ಬೇಕು, ನನಗೆ ಇಷ್ಟು ದುಡ್ಡು ಕೊಡಬೇಕು ನೀವು ಅಂತ ಜನರಿಂದ ದುಡ್ಡನ್ನು ವಸೂಲಿ ಮಾಡಲಿಕ್ಕೆ ಶುರು ಮಾಡಿದರು. ತಮ್ಮದೇ ಮನೆ, ತಾವೇ ಊರಿಗೆ ಹೋದವರು ವಾಪಸ್ ಬರ್ತಾ ಇದ್ದಾರೆ. ಆದರೆ ಇವರಿಗೆ ಸುಪಾರಿ ಕೊಡಬೇಕು, ಇಬ್ಬರಿಗೆ ಹಫ್ತಾ ಕೊಡಬೇಕು, ಮ್ಯಾಮೋನ್ ಶೇಖಿಗೆ, ಅಲೇಫ್ ಶೇಖಿಗೆ. ಹೆಂಗಿದೆ ಸ್ವಾಮಿ ಇದು ಪಶ್ಚಿಮ ಬಂಗಾಳ. ಹಿಂಗಿತ್ತು ಪಶ್ಚಿಮ ಬಂಗಾಳ. ಈಗ ಅವರು ಸರೆಂಡರ್ ಆಗಿದ್ದಾರೆ. ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ನಮ್ಮನ್ನು ದಯವಿಟ್ಟು ಬಿಟ್ಟುಬಿಡಿ, ನಾವು ಅವತ್ತೇನು ದುಡ್ಡು ತೊಗೊಂಡಿದ್ವಲ್ಲ ಆ ದುಡ್ಡು ಯಾರ್ಯಾರ ಕಡೆ ತೊಗೊಂಡಿದ್ವಿ ಅವರಿಗೆಲ್ಲ ವಾಪಸ್ ಕೊಟ್ಬಿಡ್ತೀವಿ, ನನ್ನ ಮೇಲೆ ಕೇಸ್ ಹಾಕ್ಬೇಡಿ. ನಾನು ಅದಕ್ಕೆ ಹೇಳಿದ್ದು ನಿಮ್ಗೆ ಏನಂದರೆ,
ಪಶ್ಚಿಮ ಬಂಗಾಳದಲ್ಲಿ ಏನೇನು ಹೊಸ ಹೊಸ ನಡೀತವೆ ಅದನ್ನು ನೀವು ಕೇಳಿಸ್ಕೋಬೇಕು. ಭಾಳ ಮಜಾ ಇದೆ ಕತೆ. ಬೇರೆ ರಾಜ್ಯದಲ್ಲಿ ನಡೆಯುವಂಥ ಕಾನೂನು ಬಾಹಿರ ಚಟುವಟಿಕೆಗೂ ಅಲ್ಲಿ ಮಾಡಿದಂಥ ಗೂಂಡಾಗಿರಿಗೂ ಭಾಳ ವ್ಯತ್ಯಾಸ ಇದೆ ಮತ್ತು ಅದರಿಂದ ಆಗುವ ಬೆಳವಣಿಗೆಗಳು ಇನ್ನೂ ಮಜಾ ಆಗಿದ್ದಾವೆ. ಇನ್ನೊಬ್ಬನ ವ್ಯಕ್ತಿ ಬಗ್ಗೆ ಹೇಳ್ತೇನೆ. ಇವನ ಹೆಸರು, ಈತ TMCನಲ್ಲಿ MLA ಆಗಿದ್ದ. ಈತನ ಹೆಸರು ಗ್ಲಾಸುದ್ದೀನ್ ಮೊಲ್ಲಾ ಅಂಥೇಳಿ. ನೀವೆಲ್ಲ ಚೆಕ್ ಮಾಡ್ಕೊಳ್ಳಿ, ಗೂಗಲ್ಗೆ ಹೋಗ್ಬೇಕಾದ್ರೆ ಅಥವಾ ಬೇರೆ ಬೇರೆ ಮಾಧ್ಯಮ ನಿಮ್ಗೆ ಗೊತ್ತಿರೋಂಥ ಕ್ರಾಸ್ ಚೆಕ್ ಮಾಡ್ಬೋದು ನೀವು. ಗ್ಲಾಸುದ್ದೀನ್ ಮೊಲ್ಲಾ ಅಂತೇಳಿ ಇವನೊಂದು FIR ರಿಜಿಸ್ಟರ್ ಮಾಡಿದ್ದಾನೆ. ಈತ TMCಯ ಮಿನಿಸ್ಟ್ರು MLA ಆದಂಥ ಮನುಷ್ಯ. ಈತ ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ FIR ಲಾಡ್ಜ್ ಮಾಡಿದೆ. ಏನಂತ, ನನಗೆ ಫೋರ್ಸೆಬಲಿ ಇವರು ನನ್ನ ಕಡೆಯಿಂದ ದೌರ್ಜನ್ಯ ಮಾಡಿಸ್ತಾ ಇದ್ದರು, ಆದ್ದರಿಂದ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ನನ್ನ ಎಲ್ಲ ಕಾನೂನು ಬಾಹಿರ ಚಟುವಟಿಕೆಗಳೇ ಅಭಿಷೇಕ್ ಬ್ಯಾನರ್ಜಿಯ ಕಾರಣ, ಆದ್ದರಿಂದ ಅವರನ್ನು ಬಂಧಿಸಬೇಕು. ಹೆಂಗಿದೆ ಸ್ವಾಮಿ? ನೀನು ಅವ್ರು ಹೇಳುವಾಗ ಮಣ್ಣು ತಿಂತಿದ್ದೇನಪ್ಪ, ನೀನು ಅನ್ನ ತಾನೇ ತಿನ್ನೋದು, ನೀನು ಅವ್ರು ಹೇಳಿದ ಕೂಡ ಮಾಡಿಬಿಡ್ತೀಯ. ಹಂಗಾರೆ ಈಗ ಒಬ್ಬೊಬ್ಬರಾಗಿ ಈ ರೀತಿ ಸರೆಂಡರ್ ಆಗಿ ತಮ್ಮ ಬಣ್ಣ ಬದಲಿಸಿ ತಾವು ಒಳ್ಳೆಯವರು ನಮ್ಮನ್ನು ಕೆಡಿಸಿದರು, ಒಳ್ಳೆಯವರು ನಮ್ಮನ್ನು ಕೆಡಿಸಿದರು ಅಂತ ಹೇಳುವಂಥ ಒಂದು ಹೊಸ ಒಂದು ಸಂತತಿ ಅಲ್ಲಿ ಶುರುವಾಗ್ತಾ ಇದೆ. ಇನ್ನು ಅಲ್ಲೊಬ್ಬ ಬಿಸ್ವಜಿತ್ ಅಂತ ಇದ್ದ. ಆತನ ಹೆಸರು ಸೋನಾ ಪಪ್ಪು ಅಂತ, ಬಾಡಿ ಬಿಲ್ಡರ್, ಭಾಳ ಹ್ಯಾಂಡ್ಸಮ್ ಆಗಿದ್ದಾನೆ. ಈತ ಎಷ್ಟು ಪಾಪ್ಯುಲರ್ ಅಂದರೆ ಸೋನಾ ಪಪ್ಪು. ನೀವು ಸುಮ್ಮನೆ ಸೋನಾ ಪಪ್ಪು ಅಂತ ಗೂಗಲ್ ಹೋಗಿ ಹೊಡೀರಿ, ಬಿಸ್ವಜಿತ್ ಅಲಿಯಾ ಸೋನಾ ಪಪ್ಪು ಅಂತ ಹೊಡೀರಿ. ಈತ ಎಷ್ಟು ಪವರ್ಫುಲ್ ಅಂದರೆ ಪೊಲೀಸ್ ಆಫೀಸರ್ಸ್ ಇದಾರಲ್ಲ, ನಾ ಸೋನಾ ಪಪ್ಪು ಮನೆಗೆ ಹೋಗಿ ಟೀ ಕುಡ್ಕೊಂಬಂದೆ ಅಂತ ಹೇಳೋದನ್ನು ಭಾಳ ದೊಡ್ಡ ಪ್ರತಿಷ್ಠೆಯ ವಿಷಯವಾಗಿ ಪರಿಗಣಿಸ್ತಾ ಇದ್ರು. ಈತನಿಗೆ ನೋಟಿಸ್ ಮೇಲೆ ನೋಟಿಸ್ ಕೊಡಲಾಯಿತು. ಈತ ಆರ್ಥಿಕ ಅಪರಾಧಗಳನ್ನ ಸಿಕ್ಕಾಪಟ್ಟೆ ಮಾಡಿದ್ದಾನೆ ಮತ್ತು ದುಡ್ಡನ್ನು ವಸೂಲಿ ಮಾಡಿದ್ದಾನೆ ಜನರ ಕಡೆ. ಭಾಳಷ್ಟು ಕೇಸ್ಗಳಿದ್ದಾವೆ ಇದ್ಮೇಲೆ. ಆದರೆ ಈತ ತುಂಬ TMCನಲ್ಲಿ ಮಮತಾ ಬೇಗಂ ಜೊತೆ, ಅಭಿಷೇಕ್ ಬ್ಯಾನರ್ಜಿ ಜೊತೆ ತುಂಬ ಹತ್ತಿರದಲ್ಲಿದ್ದರಿಂದ ಮತ್ತು ವರ್ಗಾವರ್ಗಿ ದಂಧೆ, ಸಸ್ಪೆನ್ಷನ್ನು ಎಲ್ಲ ಮಾಡಿಸ್ತಾ ಇದ್ದರಿಂದ ಈತ ಹೈಲಿ ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿ ಅಂತ ಪರಿಗಣಿಸಲಾಗ್ತಾ ಇತ್ತು. ಹೀಗಾಗಿ ದೊಡ್ಡ ದೊಡ್ಡ ಆಫೀಸರ್ಲ ಈತನ ಮನೆ ಹೋಗಿ ಟೀ ಕುಡ್ಕೊಂಬಂದದ್ದು ದೊಡ್ಡ ವಿಷಯ ಅಂತ. ನಿನ್ನೆ ಹೋಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ಸರೆಂಡರ್ ಆಗಿದ್ದಾನಿತ್ತು ಸೋನಾ ಪಪ್ಪು. ನಾನು ಸರ್ಕಾರದವ್ರು ಹೇಳಿದ್ದರಿಂದ ಈ ರೀತಿ ಕೆಲಸ ಮಾಡಿದ್ದೀನಿ, ನಾನು ಎಲ್ಲ ಒಪ್ಕೊಳ್ಳಿಕ್ಕೆ ತಯಾರಿದ್ದೀನಿ, ನನ್ನ ಮೇಲೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳಬೇಡಿ ಅಂತ. ಇದರ ಮಧ್ಯೆ ಒಂದು ಭಾಷಣ ಮಾಡಿದರು ನಿನ್ನೆ ಸುವೇಂದು ಅಧಿಕಾರಿ ಅವರು. ಅವರು ಹೇಳ್ತಾರೆ, ನಾನೀಗಾಗಲೇ ಸಚಿವಾಲಯಕ್ಕೆ ಮತ್ತು ಮುನ್ಸಿಪಲ್ ಕಮಿಷನರ್ಗೆ ಹೇಳಿದ್ದೀನಿ, 4 ಜನರ ಅಕ್ರಮ ಆಸ್ತಿಗಳ ಮೇಲೆ ತಕ್ಷಣದಲ್ಲಿ ಕ್ರಮ ಕೈಗೊಳ್ಳಬೇಕು, ಅವರ ಹೆಸರು ಹೇಳಲ್ಲ ಅಂತ ಪಬ್ಲಿಕ್ಕಿಗೆ ಕೇಳಿದೆ. ಓ ಅಂತ ಸೇರಿದೆ ಜನ. ಹೆಸರು ಹೇಳಲ್ಲ ಅಂದ್ರೆ ಹೆಸರು ಹೇಳು ಜೋನ, ಹೆಸರು ಹೇಳಿ ಅಂತ. ಮೊದಲೇ ಹೆಸರು ಹೇಳಿದ್ದು ಈತನದೇ. ಯಾರ್ದು? ಸೋನಾ ಪಪ್ಪು ಅಲಿಯಾಸ್ ಬಿಸ್ವಜಿತ್ ಅಂತೇಳಿ. 24 ಈತನ ಆಸ್ತಿಗಳು ಅಕ್ರಮವಾಗಿದ್ದಾವೆ, ಅದನ್ನೇ ಬುಲ್ಡೋಸರ್ ಹಚ್ಚಿ ಕೆಡವ್ರಿ, ಇಲ್ಲ ವಶಕ್ಕೆ ತೆಗೆದುಕೊಳ್ಳಿ. ಎರಡನೇದ್ದು ರಾಜು ನಸ್ಕರ್ ಅಂಥೇಳಿ, ಆತನ 18 ಪ್ರಾಪರ್ಟಿಗಳು ಅನಧಿಕೃತವಾಗಿ ಕಟ್ಟಿದ್ವು ಮತ್ತು ಅಕ್ರಮವಾಗಿ ಕಟ್ಟಿದ್ವು ಮತ್ತು ಜನರಿಂದ ಲೂಟಿ ಮಾಡಿ ಕಟ್ಟಿದ್ವು. ಮೂರನೇದು ಮೇನ್ ನಮ್ಮ ಸೋದರಳಿಯ ಇದ್ದಾರೆ ಮಮತಾ ಬೇಗಂ, ಅವ್ರದ್ದು ಲೀವ್ಸ್ ಆ್ಯಂಡ್ ಬೌಂಡ್ಸ್ ಅನ್ನುವಂಥ ಕಂಪ್ನಿ ಮೂಲಕ 24 ಆಸ್ತಿಗಳನ್ನು ಇವರು ಮಾಡಿದ್ದಾರೆ, ಅದರ ಮೇಲೆ ಕ್ರಮ ಕೈಗೊಳ್ಳಬೇಕು. 14 ಲಿವ್ಸ್ ಆ್ಯಂಡ್ ಬೌಂಡ್ ಅನ್ನೋ ಕಂಪ್ನಿ ಮೂಲಕ, 4 ಸ್ವಂತ ಹೆಸರಿನಲ್ಲಿ, 4 ಆಸ್ತಿ ತಂದೆ ಹೆಸರಿನಲ್ಲಿ. ಇಷ್ಟು ಆಸ್ತಿಗಳು ಜೊತೆಗೆ ಇನ್ನೊಬ್ಬ ಇದ್ದಾನೆ, ಆತ ಮಹಾಬಾಹುಬಲಿ. ಆತನ ಹೆಸರು ಜಾವೇದ್ ಖಾನ್ ಮಗ. 90 ಪ್ರಾಪರ್ಟಿಗಳನ್ನು ಮಾಡಿದ್ದಾನೆ. ಅಂದರೆ ಇವರೆಲ್ಲ ಇಲ್ಲಿವರೆಗೂ ಸರ್ಕಾರವನ್ನು ಹೇಗೆ ನಡೆಸ್ಕೊಂಬಂದರು, ಮುಂದೆ ಖಾಯಂ ಮುಂದಿನ 10 ತಲೆವರೆಗೂ ನಮ್ಮನ್ನು ಸೋಲ್ಸೋಕ್ಕಾಗಲ್ಲ ಅಂತ ಅಭಿಷೇಕ್ ಬ್ಯಾನರ್ಜಿ. ಮುಂದಿನ 10 ತಲೆಮಾರು, ನರೇಂದ್ರ ಮೋದಿಯವರ ಮುಂದಿನ 10 ತಲೆಮಾರು ನನ್ನನ್ನು ಸೋಲಿಸಲಿಕ್ಕೆ, TMCಯನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ. ಈತ ಅರವಿಂದ್ ಕೇಜ್ರಿವಾಲ್ ಇದ್ದಾನೆ, ನೀವು ಹುಟ್ಟಿ ಬಂದರೂ ಮತ್ತು ನಾನು ಸೋಲ್ಸೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ನಲ್ಲ, ಆತ ಬರೀ ಅಷ್ಟೇ ಹೇಳಿದ, ನಾನು ಹುಟ್ಟಿ ಬಂದರೂ ಸೋಲ್ಸೋಕ್ಕೆ ಸಾಧ್ಯ ಇಲ್ಲ ಅಂತ. ಅದು ಏನಾಯಿತು ಆಮೇಲೆ ನಿಮ್ಗೆ ಗೊತ್ತಿದೆ. ದಿಲ್ಲಿನಲ್ಲಿ ಈತ ಮುಂದಿನ 10 ತಲೆಮಾರು ನೀವು ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಇವ್ರನ್ನೆಲ್ಲ ಇಟ್ಕೊಂಡು ನಾನು ರಾಜ್ಯ ಆಳ್ತಾ ಇದ್ದೀನಿ, ನನ್ನ ಯಾರು ನೀವು ಮುಟ್ಟಕ್ಕೆ ಆಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳಿದ್ದು. ಇದರ ಮಧ್ಯೆ ಸುವೇಂದು ಅಧಿಕಾರಿಯವರು ಈ ಇಮಾಮ್ಗಳಿಗೆ ಕೊಡುವಂಥ ಪಗಾರ ಇದೆಯಲ್ಲ, ಅದನ್ನು ಇಮ್ಮಿಡಿಯೇಟು ಜೂನ್ನಿಂದನೇ ಕತ್ತರಿ ಹಾಕಿಬಿಟ್ರು. 3,000 ರೂಪಾಯಿ. ಅಲ್ಲ ರೀ, ಎಲ್ಲೋ ಬಾಂಗ್ಲಾದೇಶದಿಂದ ಓಡಿ ಬಂದವನು, ಬೇರೆ ಏನೂ ಉದ್ಯೋಗ ಇಲ್ಲ, ಸುಮ್ಮನೆ ಬಂದಿಲ್ಲ ಆಜಾನ್ ಕೂಗಿ ಹೋಗಲಿಕ್ಕೆ. ಅವ್ರಿಗೆ ಎಷ್ಟು ಮುಂಚೆ 2,500 ಇತ್ತು, ಈಗ 3,000. ಮುತುವಲ್ಲಿಗಳಿಗೆ 2,500, ಇವ್ರಿಗೆ ಇಮಾಮ್ಗಳಿಗೆ 3,000, ಇನ್ನೊಂದು ಏನೋ ಹೆಸರು, ಅವ್ರಿಗೆ 2,000. ಈ ರೀತಿಯಾಗಿ ಹಂಚಲಾಗುತ್ತೆ. ಇಷ್ಟು ಜನರದ್ದು ದುಡ್ಡನ್ನು ಬಂದ್ ಮಾಡಿ, ಅದರ ಜೊತೆ ಅರ್ಚಕರದ್ದು ಬಂದ್ ಮಾಡಿ, ಅದನ್ನು ಆಮೇಲೆ ಬೇಕಾದ್ರೆ ಪಾಲಿಸಿ ಮಾಡೋಣಂತೆ, ಎಲ್ಲರದ್ದು ಬಂದ್ ಮಾಡಿಬಿಡಿ ಜೂನ್ನಿಂದ ಅಂತ ನಿನ್ನೆ ಆರ್ಡರ್ ಮಾಡಿದ್ದಾರೆ.
ಈಗ ಹಬ್ಬ ಬಂತು ಅಂತ ಹೇಳಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅವರು ಈ ರೀತಿಯಾದಂಥ ಯೋಗಿ ಆದಿತ್ಯನಾಥ್ 1000 ಸಲ ಹೇಳಿಬಿಟ್ಟಿದ್ದಾರೆ. ಈಗ ಕಟ್ಟ ಕಡೆಯದಾಗಿ ಹೇಳ್ತಾರವರು. ಅವ್ರು ಹೇಳ್ತಾರೆ, ಪ್ಯಾರ್ ಸೆ ಮಾನೋಗೆ ತೋ ಠೀಕ್ ಹೈ, ಪ್ರೀತಿಯಿಂದ ಒಪ್ಪೋದಾದರೆ ಸರಿ, ವರ್ನಾ ದೂಸರೆ ತರೀಕಾ ಭೀ ಆತೆ ಹೈ ಸಮझाने के लिए. ನೀವು ಪ್ರೀತಿಯಿಂದ ಒಪ್ಪೋದಾದರೂ ಸರಿ, ಇಲ್ಲದೆ ಹೋದರೆ ಅನ್ಯ ಮಾರ್ಗಗಳು ನಮ್ಗೆ ಗೊತ್ತಿದ್ದಾವೆ. ರಸ್ತೆಯಲ್ಲಿ ಕೂತ್ಕೊಂಡು ನೀವು ಈ ಹಬ್ಬದ ದಿವಸ ನಮಾಜ್ ಮಾಡುವ ಹಾಗಿಲ್ಲ. ಮೇ 27ನೇ ತಾರೀಕು ಬಕ್ರಿ ಈದ್ಗೆ. ಅಲ್ಲಿ DGP ರಾಜೀವ್ ಕೃಷ್ಣ ಅಂತ, ಯೋಗಿ ಆದಿತ್ಯನಾಥ್ ಯಾವ ರೀತಿ ಕೆಲಸ ಮಾಡ್ತಾರೋ ಅದೇ ರೀತಿ ಕೆಲಸ ಮಾಡೋ ಮನುಷ್ಯ. ಮುಸಲ್ಮಾನರು ಹೇಳ್ತಾರೆ, ನಮ್ಮ ಜನಸಂಖ್ಯೆ ಜಾಸ್ತಿ ಆಗಿದೆ, ಮಸೀದಿಗಳು ಸಾಲೋದಿಲ್ಲ, ಆದ್ದರಿಂದ ನಾವು ಬೀದಿಗಳು ರಸ್ತೆಯಲ್ಲಿ ನಮಾಜ್ ಮಾಡಬೇಕಾಗಿದ್ದು ಅನಿವಾರ್ಯ, ಆದ್ದರಿಂದ ರಸ್ತೆಯಲ್ಲಿ ನಮಾಜ್ ಮಾಡ್ತಾಯಿದ್ದೀವಿ, ನೀವು ಹಬ್ಬದ ದಿವಸ ಆದರೂ ನಮ್ಗೆ ಅವಕಾಶ ಕೊಡಬೇಕು. ಹಾಗಾದರೆ ನಿಮ್ಮ ಬರ್ತ್ ಕಂಟ್ರೋಲ್ ಮಾಡಿ, ನೀವು ಜನಸಂಖ್ಯೆಯನ್ನು ಕಂಟ್ರೋಲ್ ಮಾಡಿ. ಎರಡನೇದು, ಮಸೀದಿಯಲ್ಲಿ ಶಿಫ್ಟ್ ಪ್ರಕಾರ ನೀವು ನಮಾಜ್ ಮಾಡಿ, ಒಂದೇ ಸಲ ಎಲ್ಲರೂ ಯಾಕೆ ಮಾಡಬೇಕು. ಮೂರನೇದು, ನಿಮ್ಮ ದೇವರು ಕಾಬಾದಲ್ಲಿರೋದ್ರಿಂದ ಆ ದಿಕ್ಕಿನಲ್ಲಿ ನೀವು ಕುತ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲೇ ಕುತ್ಕೊಂಡು ನಮಾಜ್ ಮಾಡಬಹುದು, ಇಲ್ಲಿ ಬಂದೇ ನಮಾಜ್ ಮಾಡಬೇಕು ಅಂತ ಏನೂ ಇಲ್ಲ. ಅಲ್ಲಿ ನೋಡಿ, ಈಗಾಗಲೇ ಅಲ್ಲಿ ತೌಕೀರ್ ರಾಜಾ ಅಂತ ಇದ್ದ, ಮೌಲಾನಾ ತೌಕೀರ್ ರಾಜಾ ಅಂತ. ಈತ 2 ಸ್ಟೇಟ್ಮೆಂಟ್ ಕೊಟ್ಟಿದ್ದ ಸ್ವಾಮಿ. ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ, ನಮ್ಮ ಸಮುದಾಯದವ್ರನ್ನ ನಾನು ಹತ್ತಿಕ್ಕಿ ಹಿಡಿದಿದ್ದೀನಿ, ಒಂದು ಸಲ ಅವ್ರನ್ನ ಬಿಟ್ಟುಬಿಟ್ರೆ ಉತ್ತರ ಪ್ರದೇಶದಲ್ಲಿ ರಕ್ತಪಾತ ಆಗಿ ಹೋಗುತ್ತೆ ಅಂತ. ಇನ್ನೊಂದು ಮಾತು ಹೇಳಿದ್ದ, ಅವರು 1000 ಜನ ಬರಲಿ ಹಿಂದೂಗಳು, ಒಬ್ಬನನ್ನು ಹಿಂಗೆ ಹೊಡಿಬೇಕು ನೀವು ಅಂದರೆ ಅವನು ಸಾಯುವವರೆಗೂ ಬಿಡಬಾರ್ದು, ಅಷ್ಟಾದರೂ ನೀವು ಮಾಡ್ಲಿಕ್ಕೆ ಬರುತ್ತಾ ಅಂತ ಮುಸಲ್ಮಾನರಿಗೆ ಕರೆ ಕೊಟ್ಟಿದ್ದಾಯಿತು. ಈಗ ಆತ ಜೈಲಿನಲ್ಲಿದ್ದಾನೆ. ಇಂಥವ್ರನ್ನ ಜೈಲಿಗೆ ಹಾಕಿರೋದ್ರಿಂದ ಉಳಿದವರೆಲ್ಲ ಈಗ ಆಲೋಚನೆ ಮಾಡ್ತಾಯಿದ್ದಾರೆ. ನಿನ್ನೆ ಪಶ್ಚಿಮ ಬಂಗಾಳದಲ್ಲಿ ಮತ್ತೆ ಈ ರಸ್ತೆಯಲ್ಲಿ ನಮಾಜ್ ಮಾಡೋದನ್ನು ಬಂದ್ ಮಾಡಿದ್ದಕ್ಕೆ ನಿನ್ನೆ ಮತ್ತೆ ಗಲಾಟೆ ಮಾಡಿದ್ದಾರೆ. ಮತ್ತೆ ನಿನ್ನೆ ಚೆನ್ನಾಗಿ ತದಕಲಾಗಿದೆ. ಅದಕ್ಕೆ ಆತ ಹೇಳಿದ್ದು, ಸುವೇಂದು ಅಧಿಕಾರಿ, ಹೋಮ್ ಮಿನಿಸ್ಟರ್, ನಾವು AC ರೂಮಲ್ಲಿ ಕೂಡಲ್ಲ, ಬೀದಿಯಲ್ಲಿ ನಿಂತು ಕೆಲಸ ಮಾಡ್ತೀವಿ ಅಂಥೇಳಿ. ಈಗ ಯೋಗಿ ಆದಿತ್ಯನಾಥ್ 2027 ಚುನಾವಣೆ ಅವ್ರದ್ದು, ಮತ್ತೆ ಅಲ್ಲಿ ಇವರು ಎದ್ದು ಕುತ್ಕೋತಾರೆ ಅನ್ನುವಂಥ ಮಾಹಿತಿ ಬೇಹುಗಾರಿಕೆಯಿಂದ ಬಂದಿರುತ್ತೆ. ಅದಕ್ಕೆ ಈಗಲೇ ಹೇಳ್ತಾ ಇದ್ದೀನಿ, ರಸ್ತೆಯಲ್ಲಿ ನಮಾಜ್ ಮಾಡಬೇಡಿ ಅಂತ. ಹೀಗೆ ಮಾಡುವ ಮೂಲಕ 2 ರಾಜ್ಯಗಳಲ್ಲಿ ಯಾವ ರೀತಿಯ ಸುಸ್ಥಿತಿ ಬರ್ತಾ ಇದೆ ಅಂದರೆ, ಇದೇ ವ್ಯವಸ್ಥೆ ಇಡೀ ರಾಜ್ಯದ ದೇಶದ ಎಲ್ಲ ರಾಜ್ಯಗಳಲ್ಲಿ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಆಲೋಚನೆ ಮಾಡಿದಾಗ ನನ್ನ ಕಣ್ಣೆದುರಿಗೆ ಅವರೆಲ್ಲ ನಮ್ಮ ಬ್ರದರ್ಸ್ ಅಂತ ಹೇಳುವಂಥ DK ಶಿವಕುಮಾರು, ಅವ್ರದ್ದೇನ್ರಿ ತಪ್ಪು, ಟಿಪ್ಪು ಸುಲ್ತಾನ್ ಜಯಂತಿ ಮಾಡೋಲ್ಲಿ ಏನು ತಪ್ಪಿದೆ ಅಂತ ಈ ಸಿದ್ದರಾಮಯ್ಯ ಕಾಣಿಸ್ತಾರೆ. ಆಮೇಲೆ ನನ್ನ ಸಾಮಾಜಿಕ ಪರಿವಾರದ ಬಂಧುಗಳು ಬಹಳಷ್ಟು ಜನ ನಿನ್ನೆ ಮೈಸೂರಿನ ಸರಸ್ವತಿಪುರಂದಲ್ಲಿರುವಂಥ ಕೃಷ್ಣಧಾಮಕ್ಕೆ ಬಂದಿದ್ದರೆ, ನನ್ನ ಜೀವನದ ಧನ್ಯತೆಯ ಕ್ಷಣ. ನನಗೆ ಕುರ್ಚಿ ಹಾಕಿ ಅದರ ಮೇಲೆ ಕೂಡಿಸಿ ಹಿಂದುಗಡೆ 2 ಯತಿಗಳು, ಒಬ್ಬ ಮಂತ್ರಾಲಯದ ಯತಿಗಳು ಸುಬುಧೇಂದ್ರ ತೀರ್ಥರು ಶ್ರೀಪಾದಗಳು, ಇನ್ನೊಬ್ಬರು ಈ ಕಡೆ ನಮ್ಮ ಉಡುಪಿ ಪೇಜಾವರ ಮಠದ ಸ್ವಾಮಿಗಳು ವಿಶ್ವಪ್ರಸನ್ನ ತೀರ್ಥರು ಶ್ರೀಪಾದಂಗಳು, ಅವರು ನಿಲ್ತಾರೆ. ಅಂದೆ ಅವರ ಪದತಲದಲ್ಲಿ ಕೂತ್ಕೊಂಡು ನಾನು ಅವರ ಆಶೀರ್ವಾದ ಪಡಿತೇನೆ. ಕೃಷ್ಣ ಏನಾದರೂ ಭೂಲೋಕಕ್ಕೆ ಬಂದರೆ ನಾವೆಲ್ಲ ಕ್ಯೂದಲ್ಲಿ ನಿಡ್ತೀವಿ ಕೃಷ್ಣನ ನೋಡಬೇಕು ಅಂತ, ಸಾಕ್ಷಾತ್ಕಾರ ಅಂತ. ಮುಂದೆ 2 ಇರ್ತಾರಲ್ಲ, ಅವ್ರು ಯಾರು? ಒಂದು ಸುಬುಧೇಂದ್ರ ತೀರ್ಥರಿರ್ತಾರೆ, ಎರಡನೇದು ವಿಶ್ವಪ್ರಸನ್ನ ತೀರ್ಥರಿರ್ತಾರೆ. ಬೆಳಗ್ಗೆ ಎದ್ದರೆ ಅವರು ಅನುಷ್ಠಾನ ಮಾಡ್ತಾರೆ ಅವ್ರ ಹೆಸರಲ್ಲಿ. ಮೊದಲು ಕೃಷ್ಣ ಅವ್ರಿಗೆ ಹಲೋ ಅಂತಾನೆ, ಅದಾದಮೇಲೆ ನಮ್ಮನ್ನು ಮಾತಾಡಿಸ್ತಾನೆ. ಅವರಿಬ್ಬರು ಮಂತ್ರಾಕ್ಷತೆ ಕೊಟ್ಬಿಟ್ರೆ ಸಾಕು, ಅದೇ ಸನ್ಮಾನ, ಅದೇ ಕೃಷ್ಣ ಅನುಗ್ರಹ ಅಂತ ನಿನ್ನೆ ನಾನು ಮಾತಾಡಿದೆ. ಏನು ಮಾತಾಡಿದೆ ಅಂತ ಹೇಳ್ರಿ ನೀವು ಅಂತ ಕೇಳಿದೆ. ನಾನು ಹೇಳಿದೆ, ಕುರ್ಚಿ ಮೇಲೆ ಕೂಡ್ತೀನಿ, ನನ್ನ ಬಗ್ಗೆ ಒಬ್ಬರು ಯಾರೋ ಕೂತ್ಕೊಂಡು ವೃಥಾ ಆರೋಪ ಮಾಡೋದು, ಭಾಳ ದೊಡ್ಡ ವಾಗ್ಮಿ, ಭಾಳ ಪಂಡಿತ ಅಂಥವನು, ಸಮಾಜ, ರಾಷ್ಟ್ರಭಕ್ತಿ ಅಂತೆಲ್ಲ ಹೇಳ್ತಾರೆ. ಅವೆಲ್ಲ ಏನೆಲ್ಲ ರಕ್ತಗತವಾಗಿ ಬಂದದ್ದು. ಅದಕ್ಕೆ ನಮ್ಮ ಕುರ್ಚಿ ಬೇಡ, ಅಲ್ಲಿ ಕೂತು ಸನ್ಮಾನ ತೊಗೋತೀನಿ ಅಂತ ನಾನು ಒತ್ತಾಯ ಮಾಡಿ 2 ಯತಿಗಳ ಪದತಲದಲ್ಲಿ ಕೂತ್ಕೊಂಡು ಸನ್ಮಾನ ಮಾಡಿಸ್ಕೊಂಡು, ಆ ಸನ್ಮಾನ ನಿಮಗೆ ಸಲ್ಲಬೇಕು. ನೀವು ನನ್ನ ವಾಹಿನಿಯನ್ನು ನೋಡಿ ಮೆಚ್ಚಿಕೊಳ್ಳದೆ ಹೋಗಿದರೆ, ನಾನು ಜನಪ್ರಿಯ ಆಗದೆ ಹೋಗಿದರೆ, ಕೃಷ್ಣನ ಅನುಗ್ರಹ ಇಲ್ಲದೆ ಹೋಗಿದರೆ, ಯತಿಗಳ ಅನುಗ್ರಹ ಇಲ್ಲದೆ ಹೋಗಿದರೆ ಅಂಥದ್ದೆಲ್ಲ ಭಾಜನ ಆಗಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ನನಗೆ ಭಾಳ ಆಶ್ಚರ್ಯ ಆಗಿದ್ದೇನೆಂದರೆ, ಮೈಸೂರಿನಲ್ಲಿ ಕಾರ್ಯಕ್ರಮ ಇದೆ, ಎಲ್ಲಿಂದ ಬರ್ಬೋದು ರೀ? ಈ ಕಡೆ ಗುಂಡ್ಲುಪೇಟೆ, HD ಕೋಟೆ, ಬೆಂಗಳೂರು, ಭಾಳ ದೂರ ಅಂದರೆ ಆ ಕಡೆ ಕೋಲಾರ, ಮಂಡ್ಯ, ಹಾಸನ ಬರ್ಬೋದು. ಅಲ್ಲ ರೀ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ರಾಯಚೂರು, ಬಳ್ಳಾರಿ, ಅಲ್ಲಿಂದ ಬಸ್ ಹಿಡ್ಕೊಂಡು ರಾತ್ರಿ ಎಲ್ಲ ಬಂದು ಬೆಳಗ್ಗೆ ಆ ಕೃಷ್ಣಧಾಮ ಮುಂದೆ ಕೂತ್ಕೊಂಡು ಸಂಜೆ ಎಷ್ಟೊತ್ತಿಗೆ ಕಾರ್ಯಕ್ರಮ. ಆ ಕೃಷ್ಣಧಾಮದವ್ರು ನಾವು ಹೋದ ತಕ್ಷಣ ಹೇಳಿದ್ರು, ಅಲ್ರಿ ಮುಂಜಾನೆಯಿಂದ ನಿಮ್ಮನ್ನು ಜನ ಕಾಯ್ತಾ ಇದ್ದಾರಲ್ರಿ ನಿಮಗೆ. ನನಗೆ ಮನಸ್ಸು ತುಂಬ ಬಂದುಬಿಡ್ತೀವಿ. ಅಲ್ಲ ರೀ, ಇಷ್ಟೆಲ್ಲ ಪ್ರೀತಿಗೆ, ಇಷ್ಟೆಲ್ಲ ಕಕ್ಕುಲತೆಗೆ ನಾನು ಯೋಗ್ಯನ? ನಮಸ್ಕಾರ.